ತಿಳಿಸ್ಕೊಡ್ತೀನಿ. ಹಾಗಾಗಿ ಇವತ್ತಿನ ಪಂಚಾಂಗವನ್ನು ನೋಡೋಣ. ಸ್ಥಿರ ವಿಷ್ಣು ತಥಾವಾರೋ ನಕ್ಷತ್ರ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನೇ ಪಂಚಾಂಗಗಳು ಅಂತ ಹೇಳುವಂಥದ್ದು. ಈ ದಿನದ ಪಂಚಾಂಗವನ್ನು ನೋಡಿದಾಗ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಗಿನ ಗ್ರೀಷ್ಮ ಋತು, ಆಷಾಢ ಮಾಸದ ಒಂದು ಕೃಷ್ಣ ಪಕ್ಷ ಇರುವಂಥದ್ದು. ಕೃಷ್ಣ ಪಕ್ಷ ಸೋಮವಾರ, ದ್ವಾದಶಿ ತಿಥಿ, ಆರಿದ್ರ ನಕ್ಷತ್ರ, ವಜ್ರಯೋಗ, ತೈತುಲ ಕರ್ಣವನ್ನು ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಈ ದಿನದ ರಾಹುಕಾಲವನ್ನು ನೋಡಿದಾಗ 7 ಗಂಟೆ 42 ನಿಮಿಷದಿಂದ 9 ಗಂಟೆ 16 ನಿಮಿಷದವರೆಗೆ ರಾಹುಕಾಲ ಇರುತ್ತೆ. ಇನ್ನು ಯಮಗಂಡ ಕಾಲ 10 ಗಂಟೆ 51 ನಿಮಿಷದಿಂದ 12 ಗಂಟೆ 25 ನಿಮಿಷದವರೆಗೂ ಕೂಡ ನಾವು ಈ ದಿನ ಯಮಗಂಡ ಕಾಲವನ್ನು ನೋಡ್ಬೋದು. ಗುಳಿಕ ಕಾಲ ಮಧ್ಯಾಹ್ನ 1 ಗಂಟೆ 59 ನಿಮಿಷದಿಂದ 3 ಗಂಟೆ 34 ನಿಮಿಷದವರೆಗೆ ಗುಳಿಕ ಕಾಲ ಇರುತ್ತೆ. ಇನ್ನು ಬ್ರಾಹ್ಮಿ ಮುಹೂರ್ತ, ಜಪ, ತಪ, ಹೋಮ ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಬ್ರಹ್ಮ ಮುಹೂರ್ತ ಅನ್ನುವಂಥದ್ದು ತುಂಬ ಪ್ರಶಸ್ತವಾಗಿರುವಂತಹ ಸಮಯ. 4 ಗಂಟೆ 36 ನಿಮಿಷದಿಂದ 5 ಗಂಟೆ 32 ನಿಮಿಷದವರೆಗೆ ಈ ದಿನ ನಾವು ಬ್ರಹ್ಮ ಮುಹೂರ್ತವನ್ನು ನೋಡ್ಬೋದು. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 7 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 47 ನಿಮಿಷಕ್ಕೆ ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಇದನ್ನು ಪ್ರಥಮ ರಾಶಿ ಮೇಷರಾಶಿಯವ್ರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ, ವೃತ್ತಿಪರ ಜೀವನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಗೆ ಸಿದ್ಧರಾಗಬೇಕು ಇವತ್ತು ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ, ಇವತ್ತು ನಿಮ್ಮ ಒಂದು ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಜವಾಬ್ದಾರಿಗಳು ನಿಮ್ಮ ಹೆಗಲೇ ಇರುವಂಥದ್ದಾಗ್ತಾ ಇದೆ. ಉನ್ನತ ಅಧಿಕಾರಗಳು ಪ್ರಾಪ್ತಿಯಾಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಇನ್ನೂ ಹೆಚ್ಚುವರಿ ಒಂದು ನಿಮ್ಮ ಮೇಲೆ ಜವಾಬ್ದಾರಿ ಆಗ್ಬೋದು ಅಥವಾ ಇನ್ನೂ ಒಂದು ಅಧಿಕಾರ ಹೆಚ್ಚಾಗುವಂತಹ ಸನ್ನಿವೇಶ ಇವತ್ತು ನಿಮಗೆ ಮೇಷರಾಶಿಯವ್ರಿಗೆ ಇರುತ್ತೆ. ಇಂದು ಮನೆಗೆ ಬೇಕಾದ ವಸ್ತುಗಳನ್ನು ಹೆಚ್ಚು ಖರೀದಿಯನ್ನು ಕೂಡ ಮಾಡುವಂಥ ಅವಕಾಶಗಳಿದೆ. ಇಂದು ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಇವತ್ತು, ಯಾಕಂದರೆ ಮುಂದೆ ಎಲ್ಲ ಶುಭ ದಿನಗಳು, ಪೂಜೆ ಪುನಸ್ಕಾರಗಳು, ಶ್ರಾವಣ ಮಾಸ ಬಂತು ಅಂದರೆ ಒಂಥರ ಮನೆಯಲ್ಲಿ ಒಂದು ಸಡಗರ ಸಂಭ್ರಮ ಅಂತಾನೆ ಒಂದೊಂದು ವಿಶೇಷವಾಗಿರುವಂತಹ ಪೂಜೆಗಳು ನಡೀತಾ ಇರುತ್ತೆ. ಮತ್ತು ಏನಾದರೂ ಶುಭ ಕಾರ್ಯಗಳನ್ನು ಇಟ್ಕೊಂಡಿರ್ತೀರ, ಏನು ಹೇಳ್ತಾರೆ, ಕೆಲವೊಂದು ರಾಜಯೋಗ ಕೂಡ ಇರೋದ್ರಿಂದ ತುಂಬ ಒಳ್ಳೆಯ ದಿನಗಳನ್ನು ನಾವು ನೋಡ್ತಿರೋದ್ರಿಂದ ಈಗ ಗೃಹ ಉಪಯೋಗಿ ವಸ್ತುಗಳನ್ನು ಇವತ್ತು ಖರೀದಿ ಮಾಡಲಿಕ್ಕೆ ಶುಭಪ್ರದ ನಿಮಗೆ ಮೇಷರಾಶಿಯವರಿಗೆ. ವಿವಾಹ ಶುಭ ಕಾರ್ಯಗಳ ವಿಚಾರದಲ್ಲಿ ಕೂಡ ಅನುಕೂಲಗಳನ್ನು ಇವತ್ತು ಮೇಷರಾಶಿಯವರು ನೋಡ್ಕೊಳ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಇದನ್ನು ನೋಡಿಕೊಂಡಾಗ ವ್ಯಾಪಾರ ಸಂಬಂಧಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲ ಉಂಟಾಗಬಹುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ವೃಷಭ ರಾಶಿಯವರು ಇದನ್ನು ನೋಡ್ಕೊಳ್ಳಿ, ಸ್ವಲ್ಪ ಏನಾದರೆ ಆ ಗೊಂದಲದ ವಾತಾವರಣ, ಯಾವುದೊಂದು ವ್ಯಾಪಾರದ ವಿಚಾರವಾಗಿ ಒಂದು ನಿರ್ಣಯಗಳನ್ನು ಮಾಡುವಾಗ ಅಥವಾ ಏನಾದರೂ ವ್ಯವಹಾರಗಳನ್ನು ಮಾಡಿಕೊಳ್ಳುವಾಗ ಇವತ್ತು ಸ್ವಲ್ಪ ಗೊಂದಲದ ವಾತಾವರಣ ಅಥವಾ ಏನಾದರೂ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದು ಸ್ವಲ್ಪ 2-3 ಬಾರಿ ಆಲೋಚನೆ ಮಾಡುವಂತಹ ಅವಕಾಶಗಳು. ಅದಕ್ಕೋಸ್ಕರ ತಾಳ್ಮೆಯಿಂದ ಯೋಚಿಸಿ ವ್ಯವಹಾರವನ್ನು ಇದನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ನೋಡಿ, ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ವ, ಆ ರೀತಿ ಇವತ್ತೇನಾದರೂ ಗೊಂದಲದಲ್ಲಿತ್ತು, ಕೆಲಸ ಮಾಡೋಕ್ಕಾಗುತ್ತೋ ಆಗಲ್ವೋ ಆ ರೀತಿ ಏನಾದರೂ 2-3 ಮನಸ್ಸಿತ್ತು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಆ ಕಡೆ ಗಮನವನ್ನು ಕೊಟ್ಟಾಗ ನಿಮಗೆ ಒಂದು ಒಳ್ಳೆಯ ಒಂದು ಮಾರ್ಗ ಕೂಡ ಗೋಚರ ಆಗುವಂಥದ್ದಾಗುತ್ತೆ. ಆರೋಗ್ಯದ ಬಗ್ಗೆ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ವಿಶೇಷವಾಗಿ ಕೆಲವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದಂತಹ ಸಮಸ್ಯೆಗಳನ್ನು ಇವತ್ತು ನೋಡಬೇಕಾಗುತ್ತೆ. ವೃಷಭ ರಾಶಿಯವರು ಯಾರಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಬೇಕು. ಅದರಲ್ಲಿ ಒಂದು ಹೊಟ್ಟೆಯ ವಿಚಾರವಾಗಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಆಹಾರ ಸೇವನೆ ಮಾಡುವಾಗ ನೋಡ್ಕೊಂಡು ಜಾಗೃತಿಯಿಂದ ಇವತ್ತು ವೃಷಭ ರಾಶಿಯವ್ರು ಮಾಡ್ಕೊಳ್ಬೇಕು. ಇನ್ನು ಮಿಥುನ ರಾಶಿಯವ್ರಿಗೆ ಇದನ್ನು ನಾವು ನೋಡಿಕೊಂಡಾಗ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ಸು ದೊರೆಯುವ ಸಾಧ್ಯತೆ ಇದ್ದು ಇವತ್ತು ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ಸಿಗಬಹುದು ಅಂತ ಹೇಳ್ತೇವೆ. ನೋಡಿ, ಚೆನ್ನಾಗಿದೆ ಇವತ್ತು. ಯಾಕಂದರೆ ತುಂಬ ಜನ ಒಂದು ಬ್ರೇಕ್ ಬೇಕು ಅಂತ ನೋಡ್ತಾ ಇರ್ತೀರ. ನಿಮ್ಮ ಒಂದು ಕೆಲಸ ಕಾರ್ಯಕ್ಷೇತ್ರದಲ್ಲಿ ಏನು ಮುಂದುವರಿಲಿಕ್ಕೆ ಆಗ್ತಾ ಇರೋದಿಲ್ಲ, ಏನೋ ಒಂದು ತೊಂದರೆಗಳು, ತೊಡಕುಗಳು, ಆತಂಕಗಳಿರುತ್ತೆ. ಅದನ್ನೆಲ್ಲ ದಾಟುವಂತಹ ಸನ್ನಿವೇಶ ಇವತ್ತು ಯಶಸ್ಸು ಸಿಗುವಂಥದ್ದಾಗುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇವತ್ತು ನೀವು ಪಡ್ಕೊಳ್ಬೋದು. ಉತ್ತಮ ಫಲಿತಾಂಶ ಸಿಗ್ತಾ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ಕೂಡ ದೊರಕಬಹುದು ಅಂತ ಹೇಳ್ತಾ ಇದೆ. ನೋಡಿ, ಯಾಕಂದರೆ ಆಷಾಢ ಮಾಸದಲ್ಲೂ ಕೂಡ ಅದರಲ್ಲಿ ಸೋಮವಾರ ಬಂದಿರೋದು, ದ್ವಾದಶಿ ಇರೋದ್ರಿಂದ ಕೆಲವೊಬ್ಬರು ಈ ಸೋಮವಾರ ಆಷಾಢದಲ್ಲಿ ಶಿವನನ್ನು ತುಂಬ ವಿಶೇಷವಾಗಿ ಆರಾಧನೆಗಳು ಮಾಡ್ಕೊಳ್ತಾ ಇರ್ತಾರೆ. ಅಥವಾ ಏನಾದರೂ ಪೂಜೆ ಪುನಸ್ಕಾರಗಳು, ದೇವರ ಮೊರೆ ಹೋಗುವಂಥದ್ದಕ್ಕೆ ಇವತ್ತು ಒಳ್ಳೆಯ ದಿನ ನಿಮಗೆ ಮಿಥುನ ರಾಶಿಯವ್ರಿಗೆ. ದೇವರ ಪೂಜೆ ಪುನಸ್ಕಾರ ಮಾಡಿ ಮುಂದೆ ಹೋಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಬೋದು. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂತ ಹೇಳ್ತಾ ಇದೆ. ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ನಿಮ್ಮ ಕುಟುಂಬದವ್ರ ಜೊತೆ ಇವತ್ತು ಸೇರಿ ಅವ್ರ ಜೊತೆ ಮಾತನಾಡುವಂಥದ್ದು, ಏನಾದರೂ ಹಿಂದಿನ ದಿನಗಳಲ್ಲಿ ಒಂದು ಏನಾದರೂ ವಿರಸಗಳಾಗಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ದಿನ. ಇಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಅಂತ ಹೇಳ್ತಿದ್ದೆ. ಒಂದು ಕಡೆ ನೋಡಿ, ಕುಟುಂಬದಲ್ಲಿ ಕೂಡ ಒಂದು ಸ್ವಲ್ಪ ಸಂತೋಷದ ವಾತಾವರಣ ಇದೆ, ಆದರೆ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಏನಾದರೂ ವ್ಯವಹಾರ ಇಟ್ಕೊಂಡಿದ್ರೆ ಹಣ
ಯಾರಿಗಾದ್ರೂ ಕೊಡೋದು ಇಸ್ಕೊಳ್ಳೋದಿದ್ರೆ ಸ್ವಲ್ಪ ಜಾಗ್ರತೆಯಾಗಿ ಇಟ್ಕೊಳ್ಳಿ. ತಂದೆಯ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಯಾರೆಲ್ಲ ನೋಡ್ಕೊಳ್ಳಿ ಕರ್ಕಾಟಕ ರಾಶಿಯವರು ಇದ್ದರೆ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗಿರುವಂತಹ ದಿನ ಇವತ್ತು ನಿಮಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಉದ್ಯೋಗದ ವಿಚಾರವಾಗಿ ಪ್ರಯಾಣ ಮಾಡುವ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದೆ. ಪ್ರಯಾಣ ಯೋಗ ಉದ್ಯೋಗದ ವಿಚಾರವಾಗಿ ನೋಡಿ ಹೇಳ್ತಾ ಇದ್ದಾರೆ. ನಿಮಗೆ ಯಾರಾದರೂ ಸಿಂಹರಾಶಿಯವರು ಇದ್ದೀರಾ, ನಿಮ್ಮ ಒಂದು ಕೆಲಸದ ನಿಮಿತ್ತ ಎಲ್ಲಾದರೂ ಹೊರಗಡೆ ಹೋಗುವಂತಹ ಸನ್ನಿವೇಶ ಇದೆ ಇವತ್ತು. ಆಪ್ತ ಸ್ನೇಹಿತರ ಸಹಾಯದಿಂದ ದೀರ್ಘಕಾಲದ ಸಮಸ್ಯೆಗಳು ಬಗೆಹರುತ್ತೆ ಅಂತ ಹೇಳ್ತಾ ಇದೆ. ನೋಡಿ ಯಾರೆಲ್ಲ ನಿಮ್ಮ ಸಿಂಹರಾಶಿಯವ್ರಿಗೆ ನಿಮ್ಮ ಸ್ನೇಹಿತರಿಂದ ಕೆಲವೊಂದು ಸಮಸ್ಯೆಗಳು, ತುಂಬ ಹಳೆಯ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಲಿಕ್ಕೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಅನುಕೂಲ ಆಗುತ್ತೆ. ತುಂಬ ಯಾಕೆಂದರೆ ಸಿಂಹರಾಶಿಯವರು ತುಂಬ ಸ್ನೇಹ ಜೀವಿಗಳು ಅಂತ ಹೇಳ್ತಾ ಇರ್ತೀವಿ ನಾವು. ಹಾಗಾಗಿ ನಿಮ್ಮ ಸ್ನೇಹಿತರಿಂದನೇ ಕೂಡ ನಿಮಗೆ ಇವತ್ತು ಎಷ್ಟೋ ಅನುಕೂಲಗಳಾಗ್ತಾಯಿದೆ. ಆರೋಗ್ಯದ ಬಗ್ಗೆ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಸಿಂಹರಾಶಿಯವರು. ಕನ್ಯಾ ರಾಶಿಯವರಿಗೆ ನೋಡಿದಾಗ ಉದ್ಯಮಿಗಳು ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯನ್ನು ತೆಗೆದುಕೊಳ್ಬೇಕು. ನೋಡಿ ಎಲ್ಲ ಉದ್ಯಮಿಗಳಿದ್ದೀರಾ, ಇನ್ವೆಸ್ಟರ್ಸ್ ಇರ್ತೀರಾ, ನೀವು ಹೂಡಿಕೆ ಮಾಡುವಂತಹ ವಿಚಾರದಲ್ಲಿ ಕನ್ಯಾ ರಾಶಿಯವರು ಇವತ್ತು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೆ. ಸುಮ್ಮನೆ ಯಾಕೆಂದರೆ ನಿಮ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಆ ಎಕ್ಸ್ಪೀರಿಯೆನ್ಸಿಂದ ಏನೋ ಮಾಡಲಿಕ್ಕೆ ಹೋದರೆ ಇವತ್ತು ಆಗೋದಿಲ್ಲ. ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ಬುದ್ಧಿಶಕ್ತಿಗೆ ಒಂದು ಕೆಲಸವನ್ನು ಇವತ್ತು ಕೊಡಬೇಕು. ಯಾಕೆಂದರೆ ತುಂಬ ಅಪಾಯಕಾರಿ ಯೋಜನೆಗಳನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ಅಂತ ನೋಡ್ಕೊಂಡ್ರೆ ತುಂಬ ರಿಸ್ಕ್ ತೊಗೊಂಡ್ಬಿಡ್ತಾರೆ ಇವಾಗ ಉದ್ಯಮಿಗಳಂತಂದರೆ. ಅವರು ರಿಸ್ಕಿನ ಒಂದು ಕೆಲಸನೇ ಅವ್ರದ್ದು. ಆದರೆ ಇವತ್ತು ಸ್ವಲ್ಪ ಜಾಗೃತರಾಗಿರಿ, ಅಪಾಯವ ಒಂದು ತಪ್ಪಿಸ್ಕೊಳ್ಳಿಕ್ಕೆ ಒಂದು ಆ ಯೋಜನೆಗಳನ್ನು ಮಾಡಬಾರ್ದು ಅಂತ. ಅದ್ರ ಬಗ್ಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ. ಇಲ್ಲ ಅದರಿಂದ ಏನೋ ಸಮಸ್ಯೆಗಳಿದೆ ಅಂತ ಗೊತ್ತಿದ್ರೂ ಕೂಡ ಮುಂದೆ ಹೋಗ್ತಾರೆ. ಕೆಲವೊಂದು ವಿಚಾರದಲ್ಲಿ ಅದನ್ನು ನೀವು ಯಶಸ್ಸನ್ನು ಪಡ್ಕೊಂಡಿರ್ತೀರ, ಆದರೆ ಎಲ್ಲ ದಿನವೂ ಒಂದೇ ರೀತಿ ಆಗಿರೋದಿಲ್ಲ. ಇವತ್ತು ಆ ರೀತಿ ಕೆಲಸವನ್ನು ಮಾಡಬಾರ್ದು. ದೂರದ ಪ್ರಯಾಣವನ್ನು ಕೂಡ ಇವತ್ತು ಬೇಡ ಅಂತ ಹೇಳ್ತಾ ಇದೆ. ಪ್ರಯಾಣ ಯೋಗ ಇಲ್ಲ ಇವತ್ತು. ಹೊರಗಡೆ ಹೋಗುವಂತಹ ಏನೇ ಕೆಲಸಗಳಿದ್ರೂ ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು ಕನ್ಯಾ ರಾಶಿಯವರು. ತುಲಾರಾಶಿಯವರಿಗೆ ನೋಡಿದಾಗ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ಯಾರನ್ನೂ ಕೂಡ ಕುರುಡಾಗಿ ನಂಬಬಾರ್ದು ಅಂತ. ಇದೆಲ್ಲ ತುಲಾರಾಶಿಯವರಿಗೆ ನೋಡಿ ಹಣಕಾಸಿನ ವಿಚಾರ ಹೇಳ್ತಾ ಇದೆ. ಹಣ ಕೊಡೋದಾಗ್ಬೋದು, ಇಸ್ಕೊಳ್ಳೋದಾಗ್ಬೋದು, ಅಥವಾ ಏನಾದರೂ ವ್ಯವಹಾರಗಳನ್ನ ಇಟ್ಕೊಂಡಿದ್ರು ಕೂಡ ಇವತ್ತು ನೋಡಿ ಕೆಲವೊಬ್ಬರು ನಿರ್ಧಾರ ಹಣ ಕೊಡೋದು ಬಿಡೋದು ಸೆಕೆಂಡ್ರಿ, ಅದು ಏನಾಗುತ್ತೆ ಏನೋ ಅಗ್ರಿಮೆಂಟ್ ಮಾಡೋದು, ಈ ರೀತಿ ಏನಾದರೂ ಕೂಡ ಇವತ್ತು ಮಾಡಬಾರ್ದು ಅಂತ ಹೇಳ್ತಾ ಇದೆ. ಯಾಕೆಂದರೆ ಸುಮ್ಮನೆ ಯಾರನ್ನೋ ನಂಬಿ ನೋಡಿ ಇಲ್ಲಿ ಏನು ಹೇಳ್ತಾ ಇದೆ, ಕುರುಡಾಗಿ ನಂಬಬಾರ್ದು ಅಂತ. ಯಾರೋ ನಮ್ಮವರು ಅಂತ ಹೇಳ್ತೀರಾ ಅಥವಾ ಗೊತ್ತಿರೋರು ಅಂತೇಳಿ ಯಾವುದೋ ಒಂದು ವ್ಯವಹಾರಕ್ಕೆ ಸಹಿ ಮಾಡೋದು ಅಥವಾ ಅದಕ್ಕೆ ಏನಾದರೂ ಆ ರೀತಿ ಕೆಲಸಗಳನ್ನು ಇವತ್ತು ಬೇಡ ಅಂತಲೇ ಹೇಳ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಜಾಗೃತರಾಗಿ ಅದನ್ನು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಅತಿಯಾದ ತಲೆನೋವು ಬರುವಂತಹ ಸಾಧ್ಯತೆ ಇರುವಂಥದ್ದು ನೋಡಿ. ಒಂದು ಕಡೆ ಇಲ್ಲಿ ವ್ಯವಹಾರದಲ್ಲಿ ಸಮಸ್ಯೆಗಳು ಕೂಡ ಇದೆ, ಅದ್ರ ಜೊತೆ ಒಂದು ತಲೆಗೆ ಸಂಬಂಧಿಸಿದ ಸಮಸ್ಯೆಗಳು, ತಲೆನೋವು ಬರುವಂಥದ್ದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಒಂದು ಸಮಸ್ಯೆಗಳಾಗುವಂತಹ ಒಂದು ಆರೋಗ್ಯ ವಿಚಾರದಲ್ಲಿ ಕೂಡ ಸಮಸ್ಯೆ ಇದೆ. ತುಲಾರಾಶಿಯವರು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ದೀರ್ಘಕಾಲ ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಅಂತ ಹೇಳ್ತೇವೆ. ನೋಡಿ ಯಾರಲ್ಲ ವೃಶ್ಚಿಕ ರಾಶಿಯವ್ರದ್ದು ಒಂದು ಕೆಲಸ ಮಾಡಬೇಕು ನೀವು. ತುಂಬ ಹಳೆಯ ಕೆಲಸ ಕಾರ್ಯಗಳು ಯಾವುದೆಲ್ಲ ಆಗಿಲ್ಲ, ಯಾವುದೆಲ್ಲ ಪೆಂಡಿಂಗ್ ಇಟ್ಟಿರ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಅದು ಇವತ್ತು ನಿಮಗೆ, ಯಾಕಂದರೆ ಅದನ್ನು ಆ ರೀತಿ ಪ್ರಯತ್ನ ಪಟ್ಟರೆ ಅದು ಪೂರ್ಣಗೊಳ್ಳುವಂತಹ ಅನುಕೂಲಗಳು ನಿಮಗೆ ಆಗುತ್ತೆ. ಎಲ್ಲ ಸಮಸ್ಯೆಗಳು ಕುಟುಂಬ ಮತ್ತು ಸ್ನೇಹಿತರ ಬೆಂಬಲದೊಂದಿಗೆ ಬಗೆಹರಿಸಿಕೊಳ್ಳುವಿರಿ ಅಂತ ಹೇಳ್ತಾರೆ. ನೋಡಿ ಎಲ್ಲ ಸಮಸ್ಯೆಗಳು ಬಗೆಹರುತ್ತೆ. ಒಂದು ಕಡೆ ಕುಟುಂಬದವರು ಸಹಾಯ ಮಾಡ್ತಾರೆ, ಇನ್ನೊಂದು ಕಡೆ ಸ್ನೇಹಿತರು ಕೂಡ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ನೀವು ಮುಂದೆ ನಿಂತು ಕೆಲಸ ಕಾರ್ಯಗಳು ಮಾಡಬೇಕು, ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡಿಕೊಳ್ಳಿ. ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಅವಕಾಶಗಳಿದ್ದರೂ ಕೂಡ ಇವತ್ತು ಹೋಗ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಇನ್ನು ಧನುರಾಶಿಯವ್ರಿಗೆ ನೋಡಿದಾಗ ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರಲಿದೆ ಅಂತ ಹೇಳ್ತಾ ಇದೆ. ಧನುಸು ರಾಶಿಯವರು ಯಾರೆಲ್ಲ ಇದ್ದೀರಾ, ನಿಮ್ಮ ಉದ್ಯೋಗದಲ್ಲಿ ಉದ್ಯೋಗ ಅವಕಾಶಗಳು ಸಿಗುವಂಥದ್ದು ಮತ್ತು ಪ್ರಗತಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಆಗ್ತಾ ಇದೆ. ಹಣವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಅಂತ ಹೇಳ್ತಾ ಇದೆ. ಹಣಕಾಸಿನ ವಿಚಾರ, ಯಾರಿಗೂ ಹಣ ಕೊಡಬೇಕಾದ್ರೆ ನೋಡಿ ಕೆಲವೊಬ್ಬರು ಉದ್ಯೋಗದ ನಿಮಿತ್ತ ಹಣವನ್ನು ಕೊಡ್ತಾ ಇರ್ತೀರ, ಆ ರೀತಿ ಇದ್ದರೆ ಇವತ್ತು ಬೇಡ ಅಂತ ಹೇಳ್ತಾ ಇದೆ. ಆಸ್ತಿ ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ಅಂತ ಹೇಳ್ತಿದ್ರು ಕೂಡ. ಆಸ್ತಿ ವಿಚಾರದಲ್ಲೂ ಕೂಡ ಇವತ್ತು ಹಣ ಏನಾದರೂ ಆಸ್ತಿಯಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಕೂಡ ಇವತ್ತು ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ಇವತ್ತು ಧನುಸ್ಸು ರಾಶಿಯವರು ತಗೊಳ್ಬೇಕು. ಮಕರ ರಾಶಿಯವ್ರಿಗೆ ನೋಡಿದಾಗ ನಿಮಗೆ ಬಹಳ ಶುಭ ದಿನವಾಗಲಿದೆ ಅಂತ ಹೇಳ್ತಾ ಇದೆ. ಒಳ್ಳೆ ದಿನ ಮಕರ ರಾಶಿಯವ್ರಿಗೆ ಅಂತ ಹೇಳ್ತಾ ಇದೆ. ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವಂತಹ ಅವಕಾಶಗಳು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಕರ ರಾಶಿಯವ್ರಿಗೆ ನೋಡ್ಕೊಳ್ಳಿ, ಒಳ್ಳೆ ದಿನ. ಯಾವುದಾದ್ರೂ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಾಗುತ್ತೆ. ಮತ್ತು ಏನಾದರೂ ವಾಹನ ಅಥವಾ ಏನಾದರೂ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸೈಟ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರ, ಅದ್ರ ಬಗ್ಗೆ ಚಿಂತನೆ ಮಾಡಿ. ಒಳ್ಳೆ ಮಾರ್ಗಗೋಚರ ಆಗುವಂಥದ್ದು, ಒಳ್ಳೆ ಸೈಟ್ ಸಿಗುವಂಥದ್ದು, ಅಥವಾ ಯಾವುದಾದ್ರೂ ಯಾವ ಗಾಡಿ ತೊಗೋಬೇಕಂತ ಗೊಂದಲದಲ್ಲಿ ಇರ್ತೀರ, ಅದ್ರ ಬಗ್ಗೆ ಒಳ್ಳೆಯ ವಿಚಾರಗಳು ನಿಮ್ಗೆ ಸಿಗುವಂಥದ್ದಾಗುತ್ತೆ ಇವತ್ತು ಮಕರ ರಾಶಿಯವ್ರಿಗೆ. ಇನ್ನು ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಕೂಡ ದೊರಕುವಂಥದ್ದು, ಏನಾದರೂ ವ್ಯಾಪಾರಗಳು ಇಟ್ಕೊಂಡಿದ್ರು ಕೂಡ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಇವತ್ತು
ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ಕಚೇರಿಯಲ್ಲಿ ಹಿರಿಯರ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಕುಂಭರಾಶಿಯವರು ಇದರ ನೋಡ್ಕೊಂಡು ನಿಮಗೆ ಒಂದು ಹಿರಿಯರ ಬೆಂಬಲ ಸಿಗ್ತಾ ಇದೆ. ಎಲ್ಲಿ ಕೆಲಸ ಮಾಡ್ತಾ ಇರ್ತೀರ ಅಲ್ಲಿ ನಿಮ್ಮ ಮೇಲಾಧಿಕಾರಿಗಳು ಯಾರು ಇರ್ತಾರೆ ಅಥವಾ ಹಿರಿಯರು ಅನ್ನುವಂಥ ನಿಮ್ಗಿಂತ ದೊಡ್ಡವರು ಯಾರು ಇರ್ತಾರೆ ಅವರಿಂದ ಇವತ್ತು ನಿಮಗೆ ಬೆಂಬಲ ಸಿಗ್ತಾ ಇದೆ. ನಿಮ್ಮ ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ನೀವು ಯಾವುದೇ ಕೆಲಸದಲ್ಲಿ ಕೂಡ ಯಶಸ್ಸಾಗ್ತೀರಾ. ಇವತ್ತು ಒಳ್ಳೆ ದಿನ ಕುಂಭರಾಶಿಯವರಿಗೆ. ಏನೇ ಕೆಲಸ ಕಾರ್ಯಗಳು ಇಟ್ಕೊಂಡ್ರು ಕೂಡ ನಿಮಗೆ ಯಾರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇರ್ತಾರೆ, ನಿಮ್ಮಿಂದ ಯಾರೆಲ್ಲ ಈ ಪ್ರೀತಿ ಪಾತ್ರರಾಗಿರ್ತಾರೆ ಅಂಥವರಿಂದ ನಿಮಗೆ ಇವತ್ತು ಒಳ್ಳೆಯ ಶುಭ ಸಮಾಚಾರವನ್ನು ಕೇಳ್ತೀರಾ ಮತ್ತು ಕೆಲಸದಲ್ಲಿ ಕೂಡ ಯಶಸ್ಸು ಪ್ರಾಪ್ತಿಯಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ಇಂದು ಖರ್ಚುಗಳನ್ನು ನಿಯಂತ್ರಿಸಿ ಅಂತ ಹೇಳ್ತಿದೆ. ಸ್ವಲ್ಪ ಎಲ್ಲಾದರೂ ಹಣ ಇವತ್ತು ದುಂದು ವ್ಯರ್ಥ ಮಾಡೋದು, ವಿನಾಕಾರಣ ಏನಕ್ಕೋ ಹಣ ಕೊಟ್ಬಿಡೋದು, ಆ ರೀತಿ ಮಾಡಬಾರ್ದು. ಖರ್ಚಿನ ಮೇಲೆ ನಿಗಾ ವಹಿಸಬೇಕಾಗುತ್ತೆ. ಇವತ್ತು ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸೋದನ್ನು ತಪ್ಪಿಸಿ ಅಂತ ಹೇಳ್ತಾ ಇರಿ. ಇವತ್ತು ಯಾವುದೇ ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆಯೂ ಕೂಡ ಮಾಡಬಾರ್ದು ಅಂತ ಚಿಂತೆ ಮಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬಾರ್ದು. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ ಅಂತ ಹೇಳ್ತಿದೆ. ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಿದೆ, ಆದರೆ ಹೊಸದಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಇವತ್ತು ಏನು ಮಾಡಬಾರ್ದು ಅಂತ ಹೇಳ್ತಾರೆ.